ನೋಡಿ ಇದು ಅಲ್ಲ, ಇದನ್ನ ಚರ್ಚೆ ಆಗಿರತಕ್ಕಂಥದ್ದನ್ನು ನೀವು ಎಷ್ಟು ಸರಿ ನಮ್ಮನ್ನು ಕೇಳ್ತಾ ಇದ್ದೀರಿ ಅಂತಂದ್ರೆ ಏನೋ ಭಾಳ ಒಂದು ಆತಂಕ ಆಗ್ಬಿಟ್ಟಿದೆ ಅನ್ನೋ ಕೇಳ್ತಾ ಇದ್ದೀರಾ. ಇದು ಸಣ್ಣ ವಿಷಯನೇ, ಇದೇನು ಭಾಳ ದೊಡ್ಡ ವಿಷಯ ಅಲ್ಲ. ನೀವು ಕೇಳಿ 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 ದೊಡ್ಡ ವಿಷಯ ಮಾಡ್ತೀರಿ. ದಯಮಾಡಿ ಇದನ್ನ ಕೇಳೋದು ನಿಂದಿರ್ಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಬೇರೆನಿದ್ರೆ ಕೇಳಿ. ಮತ್ತು ನಮ್ಮವರೇ ಮಾತಾಡ್ತಾರೆ, ಸಹಜವಾಗಲ್ರಿ. ಈಗ ಡೆಮೋಕ್ರಸಿನಲ್ಲಿ ಇದು ಕಾಮನ್. ಅದು ಈಗ ಮನೆಗೆ 8 ಜನ ಅಣ್ಣ ತಮ್ಮರು ಇದೀವಿ ಅಂತಂದ್ರೆ ಒಂದಕ್ಕೊಂದು ವ್ಯವಸ್ಥೆಗಳಲ್ಲಿ ನಾನಾಗಬೇಕು ನೀನಾಗಬೇಕಂಬುದಿದೆ. ಇದರಲ್ಲಿ ಏನು ಭಾಳ ದೊಡ್ಡದು ಏನಿದೆ, 3 ವರ್ಷಕ್ಕೊಂದ್ಸಲಿ 5 ವರ್ಷಕ್ಕೊಂದ್ಸಲಿ ಬದಲಾವಣೆ ಆಗ್ಬೇಕಂತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲಿರ್ತವೆ. ಅದು ನಮ್ಮ ಪಕ್ಷದಲ್ಲಿ ಕೂಡ ಇದೆ. ಅದರಲ್ಲಿ ಒಬ್ರು ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ಅದನ್ನ ಏನು ಬಹಳ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು, ಸಮಸ್ಯೆಗೊಳಗಾಗಿರ್ತಕ್ಕಂಥದ್ದು ಏನೋ ಬಹಳ ಸಮಸ್ಯೆನ ನೀವು ಅಗಲೆಲ್ಲ ನಮ್ಮನ್ನು ಪ್ರಶ್ನೆ ಕೇಳ್ತೀರಿ. ಅದನ್ನ ಕೇಳಬೇಡಿ ಅಂತ ಹೇಳ್ತೀವಿ. ಪುನಃ ಮತ್ತೆ ಕೇಳಿದ್ರೆ ಯಾರ್ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಯಾರ್ಯಾರು ಉತ್ತರವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಅವ್ರನ್ನ ಕೇಳಬೇಕು, ನನ್ನ ಕೇಳಬೇಡಿ ಅಂತ ಹೇಳ್ತೀನಿ. ಸರ್, ಡೆಲ್ಲಿಗೆ ಹೋದ್ರು, ಈ ಸಿಎಂ ಹೋಗಿದ್ರು, DCM ಹೋಗಿದ್ರು, ಬಟ್ ಅಲ್ಲಿ ಒಬ್ರಿಗೊಬ್ರು ಪರಸ್ಪರ ಮುಖಾಮುಖಿನ ಆಗಲಿಲ್ಲ. ಅಲ್ರಿ, ಈ ಮುಖಾಮುಖಿ ಆಗಿಲ್ಲ ಪರಸ್ಪರ ಅಂದ್ರೆ ಅಲ್ಲ, ಭೇಟಿ ಆಗ್ಲಿಕ್ಕೆ ಆಗಲ್ಲ, ಬೇರೆ ಕಾರಣದಿಂದ ಭೇಟಿ ಆಗಿರ್ಲಿಕ್ಕಲ್ರಿ. ದಿನಾ ಬೆಳಗ್ಗೆ ಇಬ್ಬರು ಒಂದೇ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರಲ್ರಿ ಸರ್. ಅಲ್ಲ, ನಾನೇನು ಹೇಳೋದು, ಇಟ್ಸ್ ಅ ಗುಡ್ ಮೂಮೆಂಟ್ ಆಲ್ಸೋ. ಯಾಕಂದ್ರೆ ಡೆಮೋಕ್ರಸಿನಲ್ಲಿ ಯಾವಾಗಲೂ ಡಿಸೆಂಟ್ ಇರಬೇಕು. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಅಲ್ವಾ ಸರ್. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಇರಬೇಕು, ಒಂದೇ ಅಭಿಪ್ರಾಯ ಇರಬಾರ್ದು. ಈಗಿದೆಯಲ್ಲ, ಭಾರತ ದೇಶದ ಸರ್ಕಾರದಲ್ಲಿ ಒಂದೇ ಅಭಿಪ್ರಾಯ ಇದೆ, ಒಂದೇ ಫೋಟೋ ಇದೆ, ಫಾರಿನ್ ಮಿನಿಸ್ಟರ್ ಇರೋದಿಲ್ಲ, ಬೇರೆ ಯಾವ ಮಿನಿಸ್ಟರ್ ಇರೋದಿಲ್ಲ. ಇದು ನಡೀತದೆ, ದೇಶಕ್ಕೆ ಒಳ್ಳೇದು ಇಂಥದ್ದೆಲ್ಲ. ಈ ದೇಶದಲ್ಲಿ ಯಾವಾಗಲೂ ಡಿಫರೆನ್ಸ್ ಆಫ್ ಒಪಿನಿಯನ್ ಇರಲೇಬೇಕು. ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ವಿ ಶುಡ್ ಬೆಕ್ ಟು ಹ್ಯಾವ್ ಡಿಫರೆನ್ಸ್ ಅಂಡ್ ವಿ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಟು ಈಚ್ ಅದರ್. ಸೊ ಅದರಲ್ಲಿ ನಾವು ನಮ್ಮ ಪಕ್ಷ ರಾಹುಲ್ ಗಾಂಧಿ ಆಗಿರಲಿ ಅಥವಾ ಸೋನಿಯಾ ಗಾಂಧಿ ಆಗಿರಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈವನ್ ಹಳೆ ಕಾಲದಲ್ಲಿ ವಾಜಪೇಯಿ ಕಾಲದಲ್ಲಿ, ಅಡ್ವಾಣಿ ಕಾಲದಲ್ಲಿ ಬಿಜೆಪಿನಲ್ಲಿ ಸ್ವಾತಂತ್ರ್ಯ ಇತ್ತು ಮಾತಾಡ್ಲಿಕ್ಕೆ. ಈಗೇನು ಸ್ವಾತಂತ್ರ್ಯ ಏನಿಲ್ಲ ಅಲ್ಲ. ಬಿಜೆಪಿ ಪಕ್ಷ ಕಂಪ್ಲೀಟ್ ಸ್ವಾತಂತ್ರ್ಯ ಕಳ್ಕೊಂಡ್ಬಿಡತ್ತೆ. ಪೋಸ್ಟರ್ ಬ್ಯಾನರ್ನಲ್ಲಿ ಯಾರ್ದು ಫೋಟೋನ ಹಾಕಂಗಿಲ್ಲ, ಆ ಲೆಕ್ಕಕ್ಕೆ ಬಂದತ್ತೆ. ನೀವು ಅದನ್ನು ಕೇಳಬೇಕು. ಈಗ ಮೊನ್ನೆ ಪ್ರೆಸಿಡೆಂಟ್ ಅವಾರ್ಡ್ ನಡೀತು ಡೆಲ್ಲಿಯಲ್ಲಿ. ಪ್ರೆಸಿಡೆಂಟ್ ಅವಾರ್ಡ್ ಡೆಲ್ಲಿಯಲ್ಲಿ ನಡೆದ್ರೆ ಇಡೀ ಸಿಟಿಯೆಲ್ಲ ನರೇಂದ್ರ ಮೋದಿ ಸಾಹೇಬ್ರ ಫೋಟೋ ಇದೆ. ಒಳಗೆ ಮಾತ್ರ ಹೋದ್ರೆ ಒಂದೇ ಒಂದು ಪ್ರೆಸಿಡೆಂಟ್ ಫೋಟೋ. ಅಂದ್ರೆ ಅರ್ಥ ಏನಿದ್ರದ್ದು? ನೀವೆಲ್ಲ ಇದನ್ನ ಅಬ್ಸರ್ವ್ ಮಾಡಲ್ವಾ? ಇದನ್ನೆಲ್ಲ ಕೇಳಲ್ವಾ ನೀವು? ಇದನ್ನು ಕೇಳಬೇಕಲ್ಲ. ಅಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಮಾತಾಡ್ಲಿಕ್ಕೆ ಅವಕಾಶ ಇದೆ. ಪರ ವಿರೋಧಗಳು ಸರಿ ತಪ್ಪಿದ್ರು ಕೂಡ ಅದನ್ನ ನಡ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನಮ್ಮ ಪಕ್ಷದಲ್ಲಿದೆ, ಮಾಡ್ಕೊಂಡು ಹೋಗ್ತೀವಿ ಅಂತ ಆಮೇಲೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.